ಚಿತ್ರದುರ್ಗ ಹೊಳಲ್ಕೆರೆ ತಾಲೂಕಿನ ಮದ್ದೇರು ಗ್ರಾಮದ ವೆಂಕಟೇಶ್ ಅವರು ಮದ್ದೇರುಗೌಡ ದ್ಯಾಮಣ್ಣ ಅವರ ಮಾಲೀಕತ್ವದ ಹೊಲದಲ್ಲಿ ಅಡಿಕೆ ಕೀಳುವ ಕೆಲಸ ಮಾಡುತ್ತಿದ್ದ ವೇಳೆ ವಿದ್ಯುತ್ ವೈರು ತಗುಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆದರೆ ಒಂದು ದಿನ ಕಳೆದರೂ ಮೃತ ವೆಂಕಟೇಶ್ ಅವರ ಮುಖವನ್ನು ಕುಟುಂಬಸ್ಥರಿಗೆ ತೋರಿಸದೇ ಇರುವುದು ಮಾನವೀಯತೆಯ ಸಂಪೂರ್ಣ ಹರಣವಾಗಿದೆ ಎಂದು ಪತ್ನಿ ಅಂಬಿಕಾ ಕಣ್ಣೀರಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಗಂಡನ ಮುಖವನ್ನಾದರೂ ನೋಡಲು ಅವಕಾಶ ಕೊಡಲಿಲ್ಲ ಎಂದು ಅವರು ಮುಗಿಲು ಮುಟ್ಟುವಂತೆ ಆಕ್ರಂದನ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆ ಆವರಣದಲ್ಲಿ ನೋವಿನ ದೃಶ್ಯಗಳು ಕಂಡುಬಂದಿದ್ದು, ತಂದೆಯನ್ನು ಕಳೆದುಕೊಂಡಿದ್ದಾರೆಂಬ ಅರಿವೇ ಇಲ್ಲದ ಸಣ್ಣ ಸಣ್ಣ ಮಕ್ಕಳು ತಾಯಿಯನ್ನು ಹಿಡಿದು ಅತ್ತಾಡಿದ ಕ್ಷಣಗಳು ಹೃದಯ ವಿದ್ರಾವಕವಾಗಿವೆ. ಆ ಕುಟುಂಬದ ದುಃಖ ಕಂಡು ಅಲ್ಲಿದ್ದವರ ಕರುಳೆ ಹಿಂಡುವಂತಾಗಿದೆ. ಸಾವು ಸಂಭವಿಸಿದ ಹಿನ್ನೆಲೆಯಲ್ಲಿ ಹೊಲದ ಮಾಲೀಕ ದ್ಯಾವಣ್ಣ ವಿರುದ್ಧ ತಕ್ಷಣ ಪ್ರಕರಣ ದಾಖಲಿಸಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ನಡುವೆ ಪ್ರಕರಣ ಒಂದು ದಿನವಾದ ಬಳಿಕ ಬೆಳಕಿಗೆ ಬಂದ ಹಿನ್ನೆಲೆ ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ರಾಜ್ಯಾಧ್ಯಕ್ಷ ಲಕ್ಷ್ಮೀಸಾಗರ್ ರಾಜಣ್ಣ, ಚೆನ್ನಗಿರಿ ತಾಲೂಕಿನ ನಾಯಕ ಮುಖಂಡ ರಾಜಣ್ಣ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕುಟುಂಬಸ್ಥರು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಶವಗಾರದ ಬಳಿ ತೆರಳಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಬಳಿಕ ಕುಟುಂಬಸ್ಥರಿಗೆ ಮೃತ ವೆಂಕಟೇಶ್ ಅವರ ಮುಖವನ್ನು ತೋರಿಸಲಾಗಿದ್ದು, ಆ ವೇಳೆ ಕುಟುಂಬಸ್ಥರ ಆಕ್ರಂದನದ ಗೋಳಾಟವನ್ನು ಕಂಡು ಅಲ್ಲಿದ್ದವರ ಮನಕಲಕುವಂತಾಯಿತು. ಬೆಳಿಗ್ಗೆ 7:30 ಹಂಗೆ ದ್ಯಾಮಣ್ಣ ಅನ್ನೋರು ನಮ್ಮನೆ ಬಂದು ಅಡಿಕೆ ಕೆಳವಕ್ಕೆ ಕರೆದ್ರು. ಅದಕ್ಕೆ ನಮ್ಮನೆಯವರಿದ್ದರು ಬರಲ್ಲಣ್ಣ ನಾನು ಅಂತ ಹೇಳಿದರು. ಬೇರೆ ಕೆಲಸ ಐತೆ ಬರಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಬಾರಪ್ಪ ಅಂತ ಭಾಳ ಹಿಂಸೆ ಮಾಡಿದರು. ನಿಮ್ಮ ಹೊಲ್ದಾಗೆ ಹೋದನೇ ವರ್ಷ ಅಣ್ಣ ಹಿಂಗೆ ನಡೆದುತ್ತೆ, ನಾನು ಎಲ್ಲಿಗೂ ಬರಲ್ಲನು, ನಿಮ್ಮ ಹೊಲಕ್ಕೆ ಬರಲ್ಲ, ನಾನು ಬೇರೆ ಕೆಲಸ ಐತೆ ಅಂತ ಹೇಳಿದರು. ಅದಕ್ಕೆ ಕೂಲಿಯರೇ ಕಮ್ಮಿ ಇದ್ದಾರೆ, ಬಾರಪ್ಪ ಅಂತ ಒತ್ತಾಯ ಮಾಡಿದರು. ಅದು ವಿದ್ಯುತ್ ದೀಪ ತಗ್ಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ಮೇಲೆ ಆ ವಿದ್ಯುತ್ ದೀಪ ತಗ್ಸಿಲ್ಲ ಅವರು. ಹಂಗೆ ಕರೆಂಟ್ ಹೊಡೆಸ್ಕೊಂಡಿದ್ದಾರೆ. ಸುಳ್ಳು ಹೇಳಿ ಹಂಗೆ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ವಿಷಯನ ತಿಳಿಸಿಲ್ಲ. ನನ್ನ ಯಜಮಾನ್ರು ಹಿಂಗಾದ್ಮೇಲೆ ವಿಷಯನೇ ತಿಳಿಸಿಲ್ಲ. ಮನೆಗೆ ಆಗಲಿ ನನ್ನ ಕುಟುಂಬದವ್ರಿಗೆ ಆಗಿರಲಿ ಯಾರಿಗೆ ಆಗಲಿ ವಿಷಯನೇ ತಿಳಿಸಿಲ್ಲ. ಬೇರೆ ಮುಖಾಂತರದಿಂದ ಗೊತ್ತಾಗಿತ್ತು ವಿಷಯ. ಅದು ಯಾವಾಗಾಯಿತು ಅಂತಂತೂ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಗಿದ್ದು 3:30 ಗೊತ್ತಾಯ್ತು. ನನಗೆ ಯಾರೋ ಬೇರೆ ವಿಷಯ ಗೊತ್ತಾಗಿರೋದ್ರಿಂದ ಗೊತ್ತಾಯ್ತು. ನನ್ನ ಗಂಡನ ಮುಖ ಸತ್ಯಗಳು ತೋರಿಸಿಲ್ಲ. ಇವತ್ತು ನಮ್ಮ ನಾಯಕ ಸಮಾಜದ ವ್ಯಕ್ತಿ ವೆಂಕಟೇಶ್ ಅಂತಕ್ಕಂಥವನು ನಿನ್ನೆ ಮದ್ದೇರು ಗ್ರಾಮದಲ್ಲಿ ದ್ಯಾಮಣ್ಣ ಅನ್ನುವರ ತೋಟದಲ್ಲಿ ಅಡಿಕೆ ಕೊಯ್ಲಿಕ್ಕೆ ಹೋದಾಗ ಕರೆಂಟು ಶಾಕ್ನಿಂದ ಸಾವನ್ನಪ್ಪಿದ್ದಾನೆ. ಇವತ್ತು 2 ದಿವಸ ಆದರೂ ಕೂಡ ಆ ಒಂದು ದ್ಯಾಮಣ್ಣನ ಕುಟುಂಬ ಆಗಲಿ ಅವರ ಸಂಬಂಧಿಕರಾಗಲಿ ಈ ಒಂದು ನೊಂದ ಕುಟುಂಬಕ್ಕೆ ಸಾವಿಗೀಡಾದಂಥ ಅವನ ಹೆಂಡತಿ ಮಕ್ಕಳ ಒಂದು ಆರೋಗ್ಯನೂ ಕೂಡ ವಿಚಾರಿಸಿ ಯಾವುದೇ ಒಂದು ಮಾತುಕತೆಯೂ ಮಾತಾಡದೆ ಏನು ಎತ್ತಂತ ಕೇಳಿ ನಿರ್ಲಕ್ಷ್ಯ ಮಾಡಿರ್ತಾರೆ. ಮತ್ತು ಇವತ್ತು ಬೆಳಿಗ್ಗೆ ಆ ಊರಿನ ಕೆಲವು ನಮ್ಮ ಸಮುದಾಯದ ಮುಖಂಡರು ಮತ್ತು ಆ ಹೆಂಡತಿ ಮಕ್ಕಳು ಕರ್ಕೊಂಡೋಗಿ ಏನೋ ಇದು ಆಕಸ್ಮಿಕ ಆಗಿದೆಯಲ್ಲ, ಇದಕ್ಕೆ ಒಂದು ನ್ಯಾಯ ಕೊಡ್ರಿ ಅಂತ ಕೇಳಿದರೆ ನಾನೇನು 2 ಲಕ್ಷ ಕೊಡ್ತೀನಿ 3 ಲಕ್ಷ ಕೊಡ್ತೀನಿ ಅಂತ ದಿಮಾಕಿನ ಮಾತಾಡಿ ಅವ್ರನ್ನ ಮನಸೋ ಇಚ್ಛೆ ಮಾತಾಡಿ ಬೈದು ಕಳಿಸಿರ್ತಾರೆ. ಇದು ಅಕ್ಷಮ್ಯ ಅಪರಾಧ ಮತ್ತು ನಮ್ಮ ಒಂದು ದಲಿತರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ. ಈ ವಿಚಾರದಲ್ಲಿ ಆ ಒಂದು ಮಕ್ಕಳಿಗೆ ಆ ಕುಟುಂಬಕ್ಕೆ ಸರಿಯಾದ ರೀತಿ ನ್ಯಾಯ ಸಿಗಲಿಲ್ಲ ಅಂದರೆ ನಮ್ಮ ಸಂಘಟನೆ ನಾಯಕ ಸಮಾಜ ಮತ್ತು ರೈತ ಸಂಘಟನೆ ಜೊತೆಯಾಗಿ ನಾವು ಈ ಕೇಸನ್ನು ದೊಡ್ಡ ಮಟ್ಟಕ್ಕೆ ಎಷ್ಟೇ ಅವರು ಪ್ರಭಾವಿಗಳಾಗಿದ್ರೂ ಕೂಡ ಕಾನೂನು ರೀತಿ ಹೋರಾಟ ಮಾಡಿ ಆ ಒಂದು ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೀನಿ. ರಾಜಣ್ಣ ಅಂತೇಳಿ ಚೆನ್ನಗಿರಿ ತಾಲೂಕು ನಾಯಕ ಸಮಾಜದ ಮುಖಂಡರು. ಮದ್ದೇರು ಗ್ರಾಮದ ವೆಂಕಟೇಶು ಮರಣ ಹೊಂದಿರುವ ವಿಷಯ ತಿಳಿದ ತಕ್ಷಣ ನಾವಿಲ್ಲಿಗೆ ಬಂದ್ವಿ. ಒಂದು ರೀತಿಯಲ್ಲಿ ವೆಂಕಟೇಶು ನಮಗೆ ಸಂಬಂಧಿಕರೂ ಹೌದು. ಮದ್ದೇರು ಗ್ರಾಮದಲ್ಲಿ GT ದ್ಯಾಮಪ್ಪ ಅನ್ನೋರು ಅಡಿಕೆ ಕೊಯ್ಯೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಕರಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ಬರು ಇಲ್ಲ ನಾವು ಬರೋದಿಲ್ಲ ಅಂತ ವೆಂಕಟೇಶ್ ವಾದ ಮಾಡಿದ್ದಾನೆ. ಕಳಿಸೋದಿಲ್ಲ ಅಂತ ಹೆಂಡ್ತಿನೂ ವಾದ ಮಾಡಿದ್ದಾಳೆ. ಅಂತ ಒಂದು ಏನೂ ಆಗೋದಿಲ್ಲ, ಬಾ ಹೋಗೋಣ, ಭಾಳಷ್ಟು ಜನ ಕೂಲಿಯರಿದ್ದಾರೆ, ಅದರಲ್ಲೂ ನನಗೆ ನೀನು ಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಾಗ ಅಲ್ಲಿ ಏನಾಗಿದೆ, 3 ಗಂಟೆ ಸಮಯದಲ್ಲಿ ಆ ಅಡಿಕೆ ಕೊಯ್ಬೇಕಾದ್ರೆ ಮರದಗಳಾಗಿದ್ದರೂ ಈ ಸಂಭವ ಸಾಮಾನ್ಯವಾಗಿ ಸಂಭವಿಸ್ತಿದ್ದಿಲ್ಲ. ಅದು ಕಬ್ಬಣದ್ದೇಗಳಾಗಿರೋದ್ರಿಂದ ತಕ್ಷಣ ಎಕ್ಸ್ಪೈರ್ಡ್ ಆಗಿದ್ದಾನೆ. ಎಕ್ಸ್ಪೈರ್ಡ್ ಆದ ತಕ್ಷಣ ಈ ವಿಷಯನ ಅವ್ರ ಮನೆಗೆ ತಿಳಿಸಿಲ್ಲ,
ನಿನ್ನೆ 3 ಗಂಟೆ ನಡೆದಂಥ ಮೃತದೇಹವನ್ನು ಈ ದಿವಸ 3 ಗಂಟೆಯಿಂದ ಈ ಸಂಜೆ 5 ಗಂಟೆ ಆದರೂ ಇನ್ನೂ ಆ ಕುಟುಂಬದವ್ರು ನೋಡೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಆ ಮೃತದೇಹವಿನ ಒಂದು ನೊಂದರ ಕುಟುಂಬಕ್ಕೆ ಒಳ್ಳೆ ಸಾಂತ್ವನದ ಮಾತುಗಳೇ ಇಲ್ಲ. ನಾವು ಈ ಕುಟುಂಬಕ್ಕೆ ನೊಂದಿರ್ತಕ್ಕಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗುವವರೆಗೂ ಮತ್ತು ಇದರಲ್ಲಿ ಸಮಾಜವನ್ನು ಬಹಳ ಅಹಿಂಸಾತ್ಮಕವಾಗಿ ಉದ್ದೇಶಪೂರ್ವಕವಾಗಿ ನಿಂದಿಸ್ತಿರೋದ್ರಿಂದ ಎಲ್ಲಿ ತನಕ ಹೋರಾಟ ಮಾಡೋಕ್ಕೂ ನಾವು ರೆಡಿ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ನಮ್ಮ ಸಮಾಜಕ್ಕೆ ಆಗ್ತಿರ್ತಕ್ಕಂಥ ನಿಂದನೆ ಇಲ್ಲಿ ಸ್ಟಾಪ್ ಆಗಬೇಕು. ಇವು ಸಣ್ಣವು 2 ಮಕ್ಕಳು, ಒಂದು 3 ವರ್ಷದ ಮಗು, ಒಂದು 2 ವರ್ಷದ, ಎರಡೂ ಹೆಣ್ಣು ಮಕ್ಕಳೇ. ಯಾವುದೇ ರೀತಿಯಾದಂಥ ಕುಟುಂಬಕ್ಕೆ ಆದಾಯ ಇಲ್ಲ, ಏನಲ್ಲ, ಕೂಲಿ ಮಾಡಿ ಜೀವನ ಮಾಡಬೇಕು. ಪೊಲೀಸ್ ಮೆಟ್ಲು ಹತ್ತಿಲ್ಲ. ನಾವೆಂದು ಹಿಂದೂ ನೋಡಿಲ್ಲ, ಮುಂದೆ ನೋಡಿಲ್ಲ. ನಾವು ಕಾನೂನು ಪ್ರಕಾರ ಪೊಲೀಸರು ಮಹಿಳೆಯರನ್ನ ವಿಚಾರಣೆ ಮಾಡ್ಬೇಕಾದ್ರೆ ಅವರು ಸಿವಿಲ್ ಡ್ರೆಸ್ಸಲ್ಲಿ ಇರಬೇಕು. ಮಹಿಳೆಯರನ್ನ ವಿಚಾರಣೆ ಮಾಡ್ಬೇಕಾದ್ರೆ ಅವ್ರ ಡ್ರೆಸ್ಸಲ್ಲಿ ಇರ್ಕೂಡ್ದು. ಕ್ಯಾಮರಾಮೆನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಈ ವಿಡಿಯೋವನ್ನು ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಕುಟುಂಬಕ್ಕೆ ನ್ಯಾಯ ಸಿಗಲೆಂದು ಸಿ ಟೌನ್ ನ್ಯೂಸ್ ಮನವಿ ಮಾಡುತ್ತದೆ.